ಇಲ್ಲಿ ತಾತನವರು ಬಂದು ಈ ಪರಮ ಪವಿತ್ರವಾಗಿರುವಂಥ ನಿಡಶೇಷಿಯ ಗ್ರಾಮದೊಳಗೆ ಇರುವಂಥ ಸಮಯದೊಳಗೆ ಜಾತ್ರೆ ಪ್ರಾರಂಭ ಆತಂತ. ಕರಿಬಸವ ತಾತನವರ ಜಾತ್ರೆ ಪ್ರಾರಂಭ ಆತು. ಜಾತ್ರೆ ಪ್ರಾರಂಭವಾಗಿರುವಂಥ ಸಮಯದೊಳಗೆ ತಾತನವರ ಅನೇಕ ಭಕ್ತರು ಆ ಜಾತ್ರೆಗೆ ಬಂದಿದ್ರು. ಜಾತ್ರೆಯೊಳಗೆ ದಾಸೋಹದೊಳಗೆ ಅನ್ನವನ್ನು ಮಾಡುವಂಥ ಸಮಯದೊಳಗೆ ಕೊತಕೊತನೆ ಕುದಿಯುವಂತಹ ಅನ್ನದ ಗಂಜಿ ಒಳಗೆ ಗೊಡದೂರಿನ ಪಂಪನಗೌಡ ಅಂತ ಒಬ್ಬ ಬಾಲಕ, ಗೊಡದೂರಿನ ಪಂಪನಗೌಡ ಕೊತಕೊತನೆ ಕುದಿಯುವಂತಹ ಆ ಅನ್ನದ ಗಂಜಿ ಒಳಗೆ ಹೀಗೆ ಬಿದ್ದು ಬಿಡ್ತಾನ. ಅನ್ನದ ಸುಡುವಂತಹ ಗಂಜಿ ನೀರಿನೊಳಗೆ ಬಿದ್ದಾಗ ಅವಾಗ ಮ್ಯಾಲಕ್ಕೆ ಎತ್ತುತ್ತಾರ. ಮೈ ತುಂಬ ಗುಳ್ಳೆಗಳೆಲ್ಲ ಆಗಿಬಿಟ್ಟಿದ್ದು, ಮೈ ತುಂಬ ಗಾಯಗಳೆಲ್ಲ ಆಗಿಬಿಟ್ಟಿದ್ದು. ಇನ್ನೇನು ಆ ಗುಡದೂರಿನ ಪಂಪನಗೌಡ ಸತ್ತ ಹೋಗುತ್ತಾನ ಅಂತ ತಿಳ್ಕೊಂಡಿದ್ರು. ಆ ಗುಡದೂರಿನ ಪಂಪನಗೌಡನನ್ನು ಕರ್ಕೊಂಡು ಬಂದು ತಾತನವರ ಮುಂದೆ ಹಾಕ್ತಾರೆ. ಸುಡುವಂತಹ ಅನ್ನದ ಗಂಜಿ ಒಳಗೆ ಬಿದ್ದು ಬಿಟ್ಟಿದ್ದು. ಆ ಗಂಜಿ ನೀರಿನೊಳಗೆ ಬಿದ್ದಾಗ ಮೈ ತುಂಬ ಗುಳ್ಳಿಗಳೆಲ್ಲ ಆಗಿಬಿಟ್ಟಿದ್ದು. ಅವಾಗ ಚನ್ನಬಸವ ತಾತನವರ ಮುಂದೆ ತಂದು ಹಾಕಿರುವಂಥ ಸಮಯದೊಳಗೆ ಅವಾಗ ತಾತನವರು ತಮ್ಮ ಪರಮ ಪವಿತ್ರವಾಗಿರುವಂಥ ಹಸ್ತದಿಂದ ವಿಭೂತಿಯನ್ನು ಹಚ್ಚಿದಾಗ ಏಕಕಾಲಕ್ಕೆ ಸುಟ್ಟ ಗಾಯಗಳೆಲ್ಲ ಮಾಯವಾಗಿ ಹೋಗಿಬಿಟ್ಟಿದ್ವು ಅಂತ ನೋಡಿ. ಏಕಕಾಲಕ್ಕೆ ಸುಟ್ಟ ಗಾಯಗಳೆಲ್ಲ ಮಾಯವಾಗಿ ಹೋಗಿಬಿಟ್ಟಿದ್ವು ಅಂತ. ತಾತನವರ ಕೈ ಒಳಗೆ ಅಂತಹ ಒಂದು ಹಸ್ತ, ಅಂತಹ ಒಂದು ಸಿದ್ಧಿಯಾಗಿರುವಂತಹ ಹಸ್ತವಿತ್ತು ಅಂತ. ಹೀಗಿರುವಂಥ ಸಮಯದೊಳಗೆ ಈ ನಿಡಶೇಷಿಯ ಗ್ರಾಮದೊಳಗೆ ಈ ಪುಣ್ಯಮಯ ತಾಣದೊಳಗೆ ಇರುವಂಥ ಸಮಯದೊಳಗೆ ನಿಡಶೇಷಿಯ ಭಕ್ತರೆಲ್ಲ ಬರುತ್ತಾರೆ. ಭಕ್ತರು ಬಂದಂತಾರಂತ ತಾತನವರ ಮಳೆಯಾಗಿ ಇಂದಿಗೆ 2 ವರ್ಷಗಳಾದ, ಕುಡಿಯಾಕ ನೀರಿಲ್ಲ, ದನಕರಗಳಿಗೆ ಮೇವಿಲ್ಲ. ಊರಿನ ಜನ ಎಲ್ಲ ಊರು ಬಿಟ್ಟು ದುಡಿಯಾಕಂತೇಳಿ ಹೊರಗೆ ಹೊಂಟಾರ. ಹೊಲ ಮಾರಾಕತ್ತಾರ, ಮಣಿ ಮಾರಾಕತ್ತಾರ. ಹಾಗಾಗಿ ಕರುಣಾಳು ಯೋಗೀಶ್ವರರಾಗಿರುವಂತಹ ತಾವು ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂದಾಗ ಆವಾಗ ಚನ್ನಬಸವ ತಾತನವರು ನಿಡಶೇಷಿಯ ಸದ್ಭಕ್ತರಿಗೆ ಅಂತಾರಂತ, ಇಲ್ರಪ್ಪ ಮಳಿ ಆಗ್ತಾ ಇತ್ತು, ಇಲ್ಲ ಅಂತಲ್ಲ, ನಿಮ್ಮೂರೊಳಗಿರುವಂತಹ ಮಲ್ಲಪ್ಪ ಈ ಬೇವಿನ ಗಿಡ ಕಡಿಯುವಂಥ ಸಮಯದೊಳಗೆ ಏನು ಮಾಡ್ಯಾಣ ಅಂದ್ರೆ ಬೇವಿನ ಗಿಡ ಕಡ್ದಾಣ. ಕಡಿದು ತಾಯಿ ಬೇರನ್ನು ಹಾಗ ಬಿಟ್ಟಾಣ. ಬೇವಿನ ಗಿಡ ಕಡಿದು ತಾಯಿ ಬೇರನ್ನು ಬಿಟ್ಟಿದ್ದಕ್ಕಾಗಿ ಆ ತಾಯಿ ಬೇರು ನರಳಾಕತ್ತೈತಿ. ಆ ತಾಯಿ ಬೇರಿಗೆ ಮುಕ್ತಿ ಕೊಟ್ಟಾಗ ಮಾತ್ರ ಈ ನಿಡಶೇಷಿಯ ಗ್ರಾಮಕ್ಕೆ ಮಳಿ ಆಗತ್ತ ಅಂದ್ರಂತ ತಾತನವು. ಆ ತಾಯಿ ಬೇರಿಗೆ ಮುಕ್ತಿ ಕೊಟ್ಟಾಗ ಅದನ್ನು ತೆಗೆದು ಹಾಕಿದಾಗ ಮಾತ್ರ ಈ ನಾಡಿಗೆ ಮಳಿ ಆಗತ್ತ, ಈ ನಿಡಶೇಷಿಯ ಗ್ರಾಮಕ್ಕೆ ಮಳಿ ಆಗತ್ತಂತ ನೀವಣಬೋದು. ಈ ಬೇವಿನ ಬೇರಿಗೂ ಮಳೆಗೂ ಏನು ಸಂಬಂಧ ಅಂತೇಳಿ ಒಂದಕ್ಕೊಂದು ಸಂಬಂಧ ಇರ್ತವೆ. ಇಟಗಿ ಭೀಮಮ್ಮನ ಚರಿತ್ರೆಯೊಳಗೆ ಒಂದು ಘಟನೆ ಬರುತ್ತೆ. ಏನು ಅಂದ್ರೆ ಅಲ್ಲೂ ಹೀಗ ಬರಗಾಲ ಬಿದ್ದಿರುತ್ತೆ. ಬರಗಾಲ ಬಿದ್ದಾಗ ಎಲ್ಲ ಇಟಗಿಯಪುರದ ಗ್ರಾಮಸ್ಥರೆಲ್ಲ ಭೀಮಮ್ಮನ ಹತ್ತಿರ ಬರ್ತಾರೆ. ಯವ್ವ, ಮಳೆಯಾಗಿ 4-6 ವರ್ಷವಾಯಿತು, ಈ ನಾಡಿಗೆ ಮಳೆ ಇಲ್ಲ ತಾಯಿ ಅಂದಾಗ ಇಟಗಿ ಭೀಮಮ್ಮ ತಾಯಿ ಒಂದ ಮಾತಂತಾಳ, ಈ ನಮ್ಮ ಭಾಗಕ್ಕೆ ಮಳೆಯಾಗಿ ಹಳ್ಳ ಕೊಳ್ಳ ಕೆರೆ ಕಟ್ಟೆಗಳೆಲ್ಲ ತುಂಬಬೇಕಾಗಿತ್ತು ಅಂದ್ರೆ ನಮ್ಮೂರೊಳಗಿರುವಂತಹ ಕೋರಿ ಹನುಮವ್ವನ ಕಣ್ಣಾಗ ನೀರು ಬಂದಾಗ ಮಾತ್ರ ಈ ನಾಡಿಗೆ ಮಳೆಯಾಗತ್ತ ಅಂದಳಂತ. ಕೋರಿ ಹನುಮವ್ವ ಅನ್ನುವಂಥವಳು ಒಬ್ಬಳಿದ್ದಳು ಇಟಗಿ ಒಳಗೆ. ಆಕಿ ತಿಳುವಳಿಕೆ ಬಂದಾಗಲಿದ್ದ ಅತ್ತಿದ್ದೇ ಇಲ್ಲಂತಕಿ. ಗಂಡ ಸತ್ತಾಗೂ ನಕ್ಕೊಂತ ಹೋಗಿ ಮಣ್ಣು ಮಾಡಿ ಬಂದಿದ್ಲಂತ ಆಕಿ. ಅಂಥವ್ರು ಇರ್ತಾರೆ, ನಕ್ಕೊಂತ ಹೋಗಿ ಮಣ್ಣು ಮಾಡಿ ಬಂದಿದ್ಲಂತ. ಆಕೆ ತಿಳುವಳಿಕೆ ಬಂದಾಗಲಿದ್ದ ಅತ್ತಿದ್ದೇ ಇಲ್ಲ. ಯಾವಾಗ ಆಕೆಯ ದುಃಖ ಇಮ್ಮಡಿಯಾಗಿ ಮುಮ್ಮಡಿಯಾಗಿ ನೂರ್ಮಡಿಯಾಗಿ ಆಕೆಯ ಕಣ್ಣೀರು ಈ ಭೂಮಿಯ ಮೇಲೆ ಬೀಳುತ್ತಲ್ಲ, ಆವಾಗ ಈ ಇಟಗಿ ಗ್ರಾಮಕ್ಕೆ ಮಳೆ ಆಗತ್ತ ಅಂಥೇಳಿ ಭೀಮಮ್ಮ ತಾಯಿ ಹೇಳಿದಾಗ ಊರಿನ ಜನರಿಗೆ ಗಾಬರಿ ಆತಂತ. ನಾವು ತಿಳುವಳಿಕೆ ಬಂದಾಗಲಿದ್ದ ನೋಡಾಕತ್ತೀವಿ, ಸಂಬಂಧಿಕರು ಸತ್ತಾಗಳಲಿಲ್ಲ, ಗಂಡ ಸತ್ತಾಗೂ ಅಳಲಿಲ್ಲ, ಮತ್ತು ಆಕೆಯನ್ನು ಅಳಿಸೋದು ಅಂದ್ರೆ ಬಹಳ ಕಷ್ಟ ಅಂತಂದ್ರು.
ಆವಾಗ ಭೀಮಮ್ಮ ತಾಯಿ ಅಂತಾಳಂತ, ಆ ಕೋರಿ ಹನುಮವ್ವಳಿಗೆ ಒಬ್ಬ ಮಗ ಅದಾನ, ಆ ಮಗ ಸತ್ತಾಣ ಅಂತ ಹೇಳಿಬಿಡ್ರಿ, ಸತ್ತಾಣ ಅಂತೇಳಿ ಸುಳ್ಳು ಸುದ್ದಿಯನ್ನು ಹೇಳಿಬಿಡ್ರಿ. ಮಗನನ್ನ ಪ್ರೀತಿಸದೇ ಇರುವಂತಹ ತಾಯಿ ಈ ಜಗತ್ತಿನೊಳಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾರನ್ನಾದರೂ ಮರಿಬಹುದು ತಾಯಂದಿರು, ಆದರೆ ಹೆತ್ತ ಮಕ್ಕಳನ್ನು ಮರೆಯಾಕ ಸಾಧ್ಯವೇ ಇಲ್ಲ. ಇರುವಂಥ ಒಬ್ಬ ಮಗ ಸತ್ತಾಣ ಅಂತೇಳಿ ಸುಳ್ಳು ಹೇಳ್ರಿ. ಯವ್ವ, ಸುಳ್ಳು ಹೇಳುವುದಾ ಅಂದ್ರು ನಾಡಿಗೆ ಒಳ್ಳೇದಾಗಬೇಕಲ್ಲಪ್ಪ, ಮಳೆ ಬರಬೇಕಲ್ಲ, ಹಳ್ಳ ಕೊಳ್ಳ ಕೆರೆ ಕಟ್ಟಿಗಳೆಲ್ಲ ತುಂಬಬೇಕಾಗಿತ್ತು ಅಂದರು. ಒಳ್ಳೆಯದಾಗತ್ತಂದ್ರೆ ಸುಳ್ಳು ಹೇಳಿದ್ರು ತಪ್ಪೇನಿಲ್ಲ ಅಂದಳು ಭೀಮಮ್ಮ ತಾಯಿ. ಆವಾಗ ಎಲ್ಲರೂ ಕೂಡಿಕೊಂಡು ಕೋರಿ ಹನುಮವ್ವನ ಮನೆಗೆ ಬಂದ್ರಂತ. ಹನುಮವ್ವ ಗೊಣ್ಣಾಗರಕ್ಕೆ ಮೇವು ತರಾಕ್ ಹೋಗಿರುವಂಥ ನಿನ್ನ ಮಗ ಕಾಲರ ಬಂದು ಸತ್ತಾಣ ಅಂತ ಹೇಳುವುದು ಅಟ್ಟ ತಡ. 75 ವರ್ಷದ ಕೋರಿ ಹನುಮವ್ವ, ತಿಳುವಳಿಕೆ ಬಂದಾಗಿನಿಂದ ಅಳದೇ ಇರುವಂಥ ಕೋರಿ ಹನುಮವ್ವ, ಸಂಬಂಧಿಕರು ಸತ್ತಾಗ ಅಳದೇ ಇರುವಂಥ ಕೋರಿ ಹನುಮವ್ವ, ಗಂಡ ಸತ್ತಾಗ ಅಳದೇ ಇರುವಂಥ ಕೋರಿ ಹನುಮವ್ವ, ಯಾವಾಗ ಮಗ ಸತ್ತಾಣ ಅನ್ನುವಂಥ ಸುದ್ದಿಯನ್ನು ಊರಿನವರು ಹೇಳಿದ್ರಲ್ಲ, ಏಕಕಾಲಕ್ಕೆ 1000 ಚೇಳು ಕಡ್ದಂಗೆ ಆಯ್ತಂತ. ಅಯ್ಯಯ್ಯೋ ಶಿವನೇ, ನನ್ನ ಮಗನನ್ನು ಕರ್ಕೊಂಡು ಬಿಟ್ಟ್ಯಾ ಅಂತೇಳಿ ಎದಿ ಬಡ್ಕೊಂಡು ಅಳಾಕ ಪ್ರಾರಂಭ ಮಾಡಿದ್ದಳು. ಅತ್ತಳು ಆಕೆಯ ಕಣ್ಣೀರ ಯಾವಾಗ ಭೂಮಿ ಮ್ಯಾಗ ಬಿದ್ದುವಲ್ಲ, ಭೀಮಮ್ಮನ ಅಪ್ಪಣೆಯಂತೆ ಧಾರಾಕಾರವಾಗಿ ಧೋ ಅಂತ ಮಳೆ ಆಯ್ತಂತ ನೋಡಿ. ಧೋ ಅಂತ ಮಳೆಯಾಗಿ ಹಳ್ಳ ಕೊಳ್ಳ ಕೆರೆ ಕಟ್ಟೆ ಬಾವಿಗಳೆಲ್ಲ ತುಂಬಿದ್ವಂತ. ಹಂಗೆ ಒಂದಕ್ಕೊಂದು ಸಂಬಂಧ ಇರ್ತಾವ. ಇಲ್ಲಿ ಮಲ್ಲಪ್ಪ ಬೇವಿನ ಮರ ಕಡಿಯುವಂಥ ಸಂದರ್ಭದೊಳಗೆ ತಾಯಿ ಬೇರನ್ನು ಭೂಮಿಯೊಳಗೆ ಬಿಟ್ಟಾಣ. ಆ ತಾಯಿ ಬೇರ ನರಳಾಕತ್ತೈತಿ, ಹಪಸಾಕತ್ತೈತಪ್ಪ. ಹಾಗಾಗಿ ಮಳಿ ಆಗಬೇಕಾಗಿತ್ತು ಅಂದ್ರೆ ಆ ತಾಯಿ ಬೇರನ್ನು ಕಿತ್ತು ಹಾಕಿದಾಗ ಮಾತ್ರ ಮಳೆ ಆಗತ್ತ ಅಂದಾಗ, ಮತ್ತು ಇದೇ ಊರಿನ ಜನ ಅಂತಾರಂತ, ಇಲ್ರಿ ತಾತನವರ ನಾವು ಪ್ರಸಿದ್ಧ ಜ್ಯೋತಿಷ್ಯಗಳನ್ನು ನಾವು ಕೇಳಿಕೊಂಡು ಬಂದೀವಿ, ಇನ್ನೂ 2-3 ವರ್ಷ ಮಳಿ ಆಗಂಗಲ್ಲ ಅಂತ ಹೇಳ್ಯಾರವ್ರು. ಅಂದಾಗ ತಾತನವರಂತಾರಂತ, ಚನ್ನಬಸವ ತಾತನವರಂತಾರಂತ, ಯಾವ ಜ್ಯೋತಿಷ್ಯನ್ನ ಕೇಳ್ತಿರೋ, ನಕ್ಷತ್ರಗಳೆಲ್ಲ ಕೂಡಿ ಬಂದಾವ, ಆ ಬೇರನ್ನ ನೀವು ಭೂಮಿಯಿಂದ ಕಿತ್ತು ಹಾಕಿದಕ್ಕೆ ಮುಕ್ತಿ ಕೊಟ್ಟು ಮನೆಗೆ ಹೋಗೋದಷ್ಟ ತಡ, ಮಳಿ ಬಂದ ತೀರುತ್ತ ಅಂತೇಳಿ ಚನ್ನಬಸವ ತಾತನವರು ಹೇಳಿದ್ದಷ್ಟ ತಡ. ತಾತನವರ ಅಪ್ಪಣೆಯಂತೆ ಆ ತಾಯಿ ಬೇರನ್ನ ಕಿತ್ತು ಅದನ್ನು ಮೇಲಕ್ಕಿಟ್ಟು ಎಲ್ಲರೂ ತಾತನವರ ಅಪ್ಪಣೆಯಂತೆ ಮನೆಗೆ ಹೋದ್ರು. ಆವಾಗ ಮನೆ ಮುಟ್ಟೋದ್ರೊಳಗಾಗಿ ದೋ ಅಂತೇಳಿ ಮಳಿ ಸುರಿಯುತ್ತಂತ ಈ ನಿಡಸೇಸಿಯ ಗ್ರಾಮದವರು. ಧಾರಾಕಾರವಾಗಿರುವಂಥ ಮಳಿ, ಹಿಂದೆಂದೂ ಆಗದೇ ಇರುವಂಥ, ಮುಂದೂ ಆಗದೇ ಇರುವಂಥ ಮಳೆಯಾಗಿ ಅಂದಿನ ವರ್ಷ ಸಮೃದ್ಧಿಯಾಗಿ ಬೆಳೆ ಬಂತಂತ. ಊರು ಬಿಟ್ಟು ಹೋದವರೆಲ್ಲ ಮತ್ತೆ ಊರಿಗೆ ಬಂದ್ರಂತ ತಾತನವರ ಆಶೀರ್ವಾದದಿಂದ. ತಾತನವರ ಶಕ್ತಿ ಲೀಲೆಗಳು ಅಮೋಘವಾಗಿರುವಂಥವು. ತಾವರಗೇರಿಯಿಂದ ಒಬ್ಬ ಬಸನಗೌಡ ಅಂತ ಬರ್ತಾನೆ. ತಾತನವರ ಲೀಲೆಯನ್ನು ಕೇಳಿ ದೊಡ್ಡ ಅಗರ್ಭ ಶ್ರೀಮಂತ, ಮದುವೆಯಾಗಿದ್ದ, 1ನೇ ಮದುವೆ ಆಗಿದ್ದ, ಮಕ್ಕಳಾಗಿದ್ದಿಲ್ಲ. ಮತ್ತಿನ್ನೊಂದು ಮದುವೆ ಆದ, ಮಕ್ಕಳಾಗಲಿಲ್ಲ. ಮತ್ತೊಂದು ಮದುವೆ ಆದ, ಮಕ್ಕಳಾಗಲಿಲ್ಲ. ಈಗ 4 ಜನ ಮದುವೆ ಆದರೂ ಕೂಡ ಮಕ್ಕಳಾಗಿದ್ದಿಲ್ಲ. ಯಾರೋ ಹೇಳಿದರು, ತಾತನವರ ಹತ್ರ ಹೋಗು ಅಂತ ಹೇಳಿದರು 2ನೇ ಮದುವೆ ಆದಾಗ. ಆವಾಗ ಅವರ ಮಾತನ್ನು ತಾತ್ಸಾರ ಮಾಡಿದ್ದು. ಎಷ್ಟು ಮದುವೆ ಆಗಿದ್ನವ್ವ? 4 ಮದುವೆ ಆಗಿದ್ದವ, 4 ಆಗಿದ್ದವ. ಈಗ ಒಂದಾಗೇ ಸುಧಾರಿಸ್ಕೊಳ್ಳೋದು ಭಾಳ ಕಠಿಣ ಐತಿ. ನಮ್ಮೂರಾಗ ಒಬ್ಬವ 2 ಮದುವೆ ಆಗಿದ್ದ, ಭಾಳ ಮಜಾ ಐತಿ. 2 ಮದುವೆ ಆಗಿದ್ದವ. 2 ಮದುವೆ ಆದಾಗ ಏನಾಯ್ತು ಅಂದ್ರೆ, ನ್ಯಾಯ ಪಂಚಾಯಿತಿ ಹೇಳ್ತಿದ್ದವ, ಊರಾಗ ಹಿರಿಯತನ ಮಾಡ್ತಿದ್ದ. 2 ಮದುವೆ ಆಗಿದ್ದ. 2 ಮದುವೆ ಆದಾಗ ಮತ್ತು ಒಂದ ಮನೆಯಾಗ ಹ್ಯಾಗೆ ಕೂಡಿರ್ತಾರೆ ಅವ್ವ. ಇವ ಎಲ್ಲ ನ್ಯಾಯ ಪಂಚಾಯಿತಿ ಮಾಡ್ತಿದ್ನಲ್ಲ, ಇಬ್ಬರು ಜಡಿ ಹಿಡ್ಕೊಂಡು ಅವನು ಮುಂದೆ ಬರ್ತಿದ್ರಂತ. ಅವ್ರು ಊರಣ್ಣವ್ರದ್ದು ಏನು ಬಗೆಹರಿಸ್ತಿ, ನಮ್ಮದು ಬಗೆಹರಿಸ್ತಂತೇಳಿ. ಊರಣ್ಣವ್ರದ್ದು ಏನು ಬಗೆಹರಿಸವನೇನು, ನಮ್ಮದು ಬಗೆಹರಿಸಿ ಮೊದ್ಲ ಬಂದ ಬಿಡ್ತಿದ್ರು. ಅವ್ರು ಮನೆಗೆ ಬಂದ, ನಿಮ್ಮ ಕೈ ಮುಗಿತೀನಿ, ದೊಡ್ಡ ಹೆಸರು ಐತಿ ನಂದು, ಹಾಳು ಮಾಡಕ್ಕೆ ಹೋಗ್ಬೇಡ್ರಿ ಅಂದವ. ಇಲ್ಲ ನಮ್ಮನ್ನು ಬ್ಯಾರೆ ಮಾಡಬೇಕು ನೀನು. 2 ಮನೆ ಕಟ್ಟಿದ್ದವ, ಮ್ಯಾಗೊಂದು ತಳಗೊಂದು.
ಅವಾಗ ಸಾಕಾಗಿಬಿಟ್ಟಿತ್ತು ಇಬ್ಬರು ಹೆಂಡ್ರ ಸಂಬಂಧ. ಅವಾಗ ಅವ ಅಂದ, ತಳಗ ಸಣ್ಣ ಹೆಂಡತಿರ್ಲಿ ಮ್ಯಾಗ ದೊಡ್ಡಾಕಿರ್ಲಿ ಅಂದ. ಮತ್ತು ಬಾಂಡೆ ಸಾಮಾನ ನೀ ತಂದಿದ್ದು ನೀ ತೊಗೊಂಡು ಹೋಗು, ಆಕೆ ತಂದಿದ್ದು ಆಕೆ ತೊಗೊಂಡು ಹೋಗ್ಲಿ. ಹೌದು, ನಾನು ಬಾಂಡೆ ಸಾಮಾನು ನಾ ತೊಗೊತೀನಿ, ಆಕೆನ ಬಾಂಡೆ ಸಾಮಾನು ಆಕೆ ತೊಗೊತಾಳ, ತಳಗ ನಾನು ಇರ್ತೀನಿ, ಮ್ಯಾಗ ದೊಡ್ಡಾಕಿರ್ತಾಳೆ, ಮತ್ತು ನೀ ಎಲ್ಲಿರ್ತಿ ಅಂತ ಅವ್ನು ಕೇಳಕತ್ತಾರ. ನಾವೇನೋ ತಳಗ ಮ್ಯಾಗ ಇರ್ತೀವಿ, ಮತ್ತು ನೀ ಎಲ್ಲಿರವ, ನೀ ಬಾಡಿಗೆ ಮನ್ಯಾಗ ಇರ್ತೀಯ ಅಂದ್ರಂತಾವು. ಅವಾಗ ಹೌದಲ್ಲ ಅಂದಂತವ. ನಿಮ್ಮ ವಿಚಾರದಾಗ ನಂದ ಮರ್ತೀನಲ್ಲ, ಒಂದು ಕೆಲಸ ಮಾಡ್ರಿ, ಈಗೆಲ್ಲ ಕರೆಂಟು ನಿರಂತರವಾಗಿದ್ದಾವೆ. ಅವಾಗೆಲ್ಲ ಏನು ಮಾಡ್ತಿದ್ರು ಅಂದ್ರೆ ಬೆಳಗ್ಗೆ 6ಲಿದ್ದ ಮಧ್ಯಾಹ್ನ 12ರ ಮಟ್ಕ ಕೊಡ್ತಿದ್ರು ಕರೆಂಟ್, ಹೌದಿಲ್ಲ? ಮತ್ತು 1ಲಿದ್ದ 6 ಗಂಟೆ ಮಟ್ಕ ಕೊಡ್ತಿದ್ರಿಲ್ಲ. ಹಂಗೆ ಅಂದಂತ ಈ ಸೋಮವಾರಲಿದ್ದ ಮುಂದಿನ ಸೋಮವಾರದ ಮಟ್ಕ ಮ್ಯಾಗಿನ ಮನ್ಯಾಗ ಇರ್ತೀನಿ, ಅಂದ್ರೆ ಒಂದೇ ಹೆಂಡತಿ ಮನ್ಯಾಗ ಇರ್ತೀನಿ. ಮತ್ತು ಮುಂದಿನ ಸೋಮವಾರಲಿದ್ದ ಮತ್ತು ಮುಂದಿನ ಸೋಮವಾರ ಮಟ್ಕ ತಳಗಿನ ಮನ್ಯಾಗ ಇರ್ತೀನಿ ಅನ್ನಂತ. 2ನೇ ಹೆಂಡತಿ ಅಲ್ಲಂತ, ನೀ ಮ್ಯಾಗ ಹೋದಿ ಅಂದ್ರೆ ನೀನು ತಳಗ ಬರೆಸ್ಕೊಡಂಗಲ್ಲ ಅಲ್ಲಂತ ಆಕಿ. ಇರೋದು ಒಂದೇ ಬಾತ್ರೂಮ್ ಇತ್ತು, ಅದು ತಳಗ ಇತ್ತ. ಅದು ಹೇಳೋದು ಒಂದೇ ಬಾತ್ರೂಮ್ ಇತ್ತು, ನೀ ಮ್ಯಾಗ ಹೋದಿ ಅಂದ್ರೆ ಅತ್ತಾಗ ತಳಗ ಬರೆಸ್ಕೊಡಂಗಲ್ಲ ಅಲ್ಲ ಆಕಿ. ಮತ್ತೇನು ಮಾಡಲಿ ಅಂದವ. ಏನಿಲ್ಲ, ಒಂದು ಕೆಲಸ ಮಾಡು, ನಿನ್ನೂ ನಾವು ಹಂಚ್ಕೊಂಡು ಬಿಡ್ತೀವಿ ಅಂದ್ರಂತಾವು. ಹೆಂಗೆ ಅಂದ್ರಂತ, ಏನಿಲ್ಲ, ಒಂದು ಟೇಪ್ ತೊಗೊಂಡು ಬಂದ್ರಂತ. ಟೇಪ್ ತೊಗೊಂಡು ಬಂದು ಈ ಬಲಭಾಗ ಈ ಕಡೆ ಭಾಗ ಯಾರಿಗೆವ್ವ ಅಕ್ಕಗಂತ, ಹಿರಿಯಾಕಿಗೆ ಈ ಕಡೆ ಭಾಗ ಅಕ್ಕಗ, ಈ ಕಡೆ ಭಾಗ ತಂಗಿಗೆ ಓದು ಬಚ್ಚಲ್ದಾಗ ಕುಂದ್ರಿಸಿದ್ರಿ. ಅವನು ಹಂಚ್ಕೊಂಡ್ರು, 2 ಭಾಗ ಮಾಡಿದ್ರು. ಈ ಕಡೆ ಎಡಕ್ಕೆ ತಂಗಿಗೆ, ಬಲಕ್ಕೆ ಅಕ್ಕಗೆ ಓದು ಬಚ್ಚಲ್ದಾಗ ಕುಂದ್ರಿಸಿದ್ರು. ಅವನು ಬಚ್ಚಲ್ದಾಗ ಕುಂದ್ರಿಸ್ದಾಗ ಈ ಸಣ್ಣಾಕಿ ಸ್ವಲ್ಪ 5ನೇತ್ತು 6ನೇತ್ತು ಓದಿದ್ಲಿಕ್ಕೆ, ಸ್ವಲ್ಪ ಸಾಲಿ ಹಿಂದೆ ಮುಂದೆ ಅಡ್ಡಾಡಿದ್ಲು, ಸ್ವಲ್ಪ ಪ್ಯಾಷನ್ ಹೆಣ್ಮಗಳಿದ್ಲು. ನನ್ನ ಗಂಡ 4 ಮಂದಿಯಾಗಿ ಹಿರಿಯತನ ಮಾಡ್ತಾನೆ, ಚಲೋ ಸೋಪ್ ಹಚ್ಚಬೇಕು ಅಂಥೇಳಿ ಮೈಸೂರು ಶಾಂಡ್ಲ ಸೋಪ್ ತಂದ್ಲಂತ ಆಕಿ. ಎದಕ್ಕೆ ಇಷ್ಟಕ್ಕೆ ಹಚ್ಚಾಕ ಆಕಿ ಮೈಸೂರು ಶಾಂಡ್ಲ ಸೋಪ್ ತಂದು. ಈಕಿ ದೊಡ್ಡಾಕಿ ಸಾಲಿ ಹಿಂದೆ ಹೋಗಿದ್ದಿಲ್ಲ, ಮುಂದೆ ಹೋಗಿದ್ದಿಲ್ಲ, ಇದಕ್ಕೆ ಹಾಕ್ಬೇಕು ಮೈಸೂರು ಶಾಂಡ್ಲ ಸೋಪ ಅಂತೇಳಿ ದೊಡ್ಡ ಇಟ್ಟಂಗಿ ತೊಗೊಂಡು ಬಂದ್ಲಂತ ಆಕಿ. ಇಟ್ಟಂಗಿ ಅಂದ್ರೆ ಗೊತ್ತಾಗತ್ತಲ್ಲ, ಈ ಲೈಫ್ ಐ ಸೋಪ್ ಬರ್ತಿದ್ದು ನೋಡಿ, ಅವಾಗ ಇಟ್ಟು ದಪ್ಪ ಕರಗ್ತಿದ್ದೇ ಇಲ್ಲ. ಅವು ಇತ್ತಾಗ ಈ ಕಿತ್ತಿಕ್ಕಾಕಿ, ಇತ್ತಾಗ ಒಂದು ಅತಿ ಘಮ ಘಮ, ಇತ್ತಾಗ ಒಂದು ಅತಿ ಗುಮ್ಮು ಗುಮ್ಮು ಅಂತ ಇತ್ತ. ಅದು ಮತ್ತು ಜಳಕಾದ ಮ್ಯಾಗ 2ನೇ ಹೆಂಡತಿ ಅಲ್ಲಂತ, ಅಯ್ಯ ನನ್ನ ಗಂಡ ಒಳ್ಳೆ ಶಾರುಖ್ ಖಾನ್ ಕಂಡಂಗೆ ಕಾಣಲಿ ಅಂತೇಳಿ ಟೀ-ಶರ್ಟ್ ಕಟ್ ಮಾಡಿದ್ಲಂತ. ಟೀ-ಶರ್ಟ್ ಕಟ್ ಮಾಡಿ ಅರ್ಧ ಟೀ-ಶರ್ಟ್ ಹಾಕಿದ್ಲಂತ ಆಕಿ. ಅರ್ಧ ಟೀ-ಶರ್ಟ್ ಹಾಕಿದ್ಲು. ಮತ್ತೊಂದು ಪ್ಯಾಂಟ್ ಕಟ್ ಮಾಡಿ ಒಂದೇ ಕಾಲಿಗೆ ಪ್ಯಾಂಟ್, ಯಾಕೆ ಆಕಿನ ಭಾಗದು ಒಂದು ಭಾಗಕ್ಕೆ ಟೀ-ಶರ್ಟು, ಒಂದೇ ಕಾಲಿಗೆ ಪ್ಯಾಂಟ್. ಮತ್ತು ಈ ಕಡೆ ನನ್ನ ಗಂಡ ಚಂದ ಕಾಣಲಿ ಅಂತೇಳಿ ಹಿಪ್ಪಿ ಕಟಿಂಗ್ ಮಾಡಿಸಿದ್ಲ ಆಕಿ. ಈಗ ಹುಡುಗರು ಕಟಿಂಗ್ ಮಾಡಿಸ್ತಾರೆ ನಮ್ಮ ಹುಡುಗರು. ಹೇಗೆ ಅಂದ್ರೆ ಮೊನ್ನೆ ಇಲ್ಲೇ ಒಬ್ಬ ಆಡಾಕತ್ತಿದ್ದು ಕೇಳಿ, ನೀವು ಗೀಟು ಬಿಟ್ಟಿರ್ತಾರೆ, ಗೀಟು, ಹೌದಿಲ್ಲ? ತಮ್ಮ ಈ ಗೀಟ್ ಯಾಕೆ ಬಿಟ್ಟಿವ ಅಂದೆ. ಶಾಸ್ತ್ರಿಗಳ ಪುರಾಣ ಹೇಳ್ತೀರಿ, ಅಷ್ಟು ಗೊತ್ತಿಲ್ಲನ್ರಿ ನಿಮ್ಗಂತ. ಹೇಳೋ ಮರೆ ಅಂತ. ಏನಿಲ್ಲ, ಮತ್ತು ಮಳೆ ಬಂದಾಗ ಮಾಳ್ಗಿ ನೀರು ಕೆಳಗೆ ಹೋಗಾಕೆ ಏನಿರ್ತಾವ್ರಿ, ಹರ್ನಾಳಿಗಿರ್ತಾವಿಲ್ಲ, ಇದು ನಮ್ದು ಅತಿ ಹರ್ನಾಳಿಗಿದ್ದಂಗೆ ರೀ ಅಂದವ. ಏನ್ರಿ ಹರ್ನಾಳಿಗಿದ್ದಂಗೆ. ಹಂಗೆ ಹಾಕಿ ಹಿಪ್ಪಿ ಕಟಿಂಗ್ ಮಾಡಿಸಿದ್. ಈ ಕೆಂದು ಇದಕ್ಕೆ ಯಾಕೆ ಬೇಕಿದು ಹಿಪ್ಪಿ ತಿಪ್ಪಿ ಅಂತೇಳಿ ತಲೆ ಬೋಳಿಸಿದ್ಲ ಆಕಿ. ಒಂದು ಕಡೆ ಹಿಪ್ಪಿ ಕಟ್ಟಿಂಗ, ಒಂದು ಕಡೆ ತಲೆ ಬೋಳ. ಈಕಿ 2 ಬೂಟ್ ತರಿಸಿದ್ಲು, ಒಂದೇ ಕಾಲಿಗೆ ಬೂಟ್ ಹಾಕಿದ್ಲು ಈಕಿ. ಇದಕ್ಕೆ ಯಾಕೆ ಇದು ಬೂಟ ಅಂತೇಳಿ ಈಕಿ ಹವಾಯಿ ಚಪ್ಪಲ್ ಹಾಕಿದ್ಲು. ಮತ್ತು ಒಂದು ಕಡೆ ಪ್ಯಾಂಟ, ಒಂದು ಕಡೆ ಟೀ-ಶರ್ಟ. ಈಕಿ ವಿಚಾರ ಮಾಡಿದ್ಲು, ಇದಕ್ಕೆ ಯಾಕೆ ಬೇಕಂತೇಳಿ ಒಂದೇ ಕಡೆ ದೋತ್ರ ಉಡಿಸಿದ್ಲು ಆಕಿ. ಒಂದು ಕಡೆ ದೋತ್ರ, ಒಂದು ಕಡೆ ಪ್ಯಾಂಟ್, ಒಂದು ಕಡೆ ಬೂಟ, ಒಂದು ಕಡೆ ಹವಾಯಿ ಚಪ್ಪಲಿ, ಮತ್ತು ಈ ಕಡೆ ಟೀ-ಶರ್ಟ್. ಇದಕ್ಕೆ ಯಾಕೆ ಬೇಕಿದು ಟೀ-ಶರ್ಟ್ ಅಂತೇಳಿ ಆಕೇನು ಮಾಡಿದ್ಲು, ನಮ್ಮಂತ ಉಡ್ತೀವಿ ಅವು ಇಂಥವು ನೇರು ಶರ್ಟ್, ಆಕೆನೂ ಕಟ್ ಮಾಡಿ ಅರ್ಧ ಶರ್ಟ್ ಉಡಿಸಿದ್ಲಂತ. ಅರ್ಧ ಶರ್ಟ್ ಉಡಿಸಿದ್ಲು. ಈಕೆ ಸಣ್ಣಾಕಿ ಏನು ಮಾಡಿದ್ಲು ಅಂದ್ರೆ ಒಂದು ಚಸ್ಮಾ ತರಿಸಿದ್ಲಂತ. ನನ್ನ ಗಂಡ ಚಂದ ಕಾಣಲಿ ಅಂತೇಳಿ, ಚಂದ ಕಾಣಲಿ ಅಂತೇಳಿ ಒಂದು ಚಸ್ಮಾ ಮುರಿದು ಒಂದೇ ಕಣ್ಣಿಗೆ ಚಸ್ಮಾ ಹಾಕಿದ್ಲಂತ ಆಕಿ. ಒಂದು ಕಣ್ಣಿಗೆ ಚಸ್ಮಾ, ಒಂದು ಕಣ್ಣು ಹಂಗೆ. ಇವ ಹೆಂಗೆ ಕಾಣಕತ್ತ ಅಂದ್ರೆ ಒಳ್ಳೆ ಜೋಕುಮಾರ ಕಣ್ಣಂಗೆ ಕಾಣಕತ್ತೀವ. ಮತ್ತು ಹಿಂಗಿದ್ದಾವ ಹೊರಗೆ ನ್ಯಾಯ ಪಂಚಾಯತಿ ಮಾಡೋಕ್ಕೆಲ್ಲಿ ಹೋಗ್ಕಣ, ಅಲ್ಲೇ ಕುಂತೀವ ಮನ್ಯಾಗ.
ಒಂದು ತವಲಿ ತಲಿ ಬೋಳ, ಒಂದು ತವಲಿ ಹಿಪ್ಪಿ ಕಟ್ಟಿಂಗ, ಒಂದು ತವಲಿ ಟೀ ಶರ್ಟ, ಒಂದು ತವಲಿ ನೆಹರು ಶರ್ಟ, ಒಂದು ತವಲಿ ಪ್ಯಾಂಟ, ಒಂದು ತವಲಿ ದೋತ್ರ, ಒಂದು ತವಲಿ ಬೂಟ, ಒಂದು ತವಲಿ ಹವಾಯಿ ಚಪ್ಪಲಿ, ಒಂದು ಕಣ್ಣು ಕುಲ್ಲ, ಒಂದು ಕಣ್ಣು ಚಸ್ಮಾ. ಹಂಗೆ ಕುಂತ 6 ತಿಂಗಳು ಮನ್ಯಾಗ ಕುಂತ. 6 ತಿಂಗಳು ಮನ್ಯಾಗ ಕುಂತಾಗ ದೊಡ್ಡ ಹೆಂಡತಿ ಅಲ್ಲಂತ, ಇಲ್ರಿ ಮತ್ತು ನಡೆಸೇಸಿ ನಾನು ತವ್ರ ಮನೆ ನಾ ಜಾತ್ರೆಗೆ ಹೋಗಿ ಬರ್ತೀನಿ ರೀ ಅಲ್ಲಂತ. ಒಂದು 8 ತಿಂಗಳು ಅತ್ತಾಗ ಹೋಗು ಅಂದಂತವ. ಅಯ್ಯ ತೇರಿಗೆ ಉತ್ತತ್ತಿ ಒಗದಕ್ಕೆ ಬರಾಕಿ ನಾನು ಅಲ್ಲಂತ ಆಕಿ. ನಾ ಯಾಕೆ ಹೋಗಲಿ ಅತ್ತಾಗ, ನಾ ತೇರಿಗೆ ಉತ್ತತ್ತಿ ಒಗದಕ್ಕೆ ಬಸ್ ಹತ್ತಾಕಿ ಎಲ್ಲ ಹೋಗ್ಬೇಕಿಲ್ಲ. ಒಂದು 8-10 ತಿಂಗಳು ಅಲ್ಲ ಆಕಿ. ಇಲ್ಲ ನಾನು ಆ ದೌಡ ಬರಾಕಿ ಅಲ್ಲ, ಒಟ್ಟು ನೀ ಆರಾಮ್ ಹೋಗು ಅಂತ ಅಂದ್ರೆ ಒಬ್ಬಾಕಿ ಹೋದ್ರೆ ಒಬ್ಬಾಕಿ ಜೊತೆ ಯಾರು ಆರಾಮಿರ್ಬೋದು ಅಂತ ಸುಮ್ಮನೆ ಬಡ್ದಾಡೋದು ನೋಡ್ತಿದ್ದೀವ. ಅವಾಗ ಸುಸ್ತಾಗಿ ಕುಂದ್ರು ಅಂತ ಮನುಷ್ಯ ಎಷ್ಟಂತ ಕುಂದಿರ್ತಾನೆವ. ಈಗ ಇನ್ನೂ ಒಂದು ತಾಸು ನಾನು ಎಕ್ಸ್ಟ್ರಾ ಹೇಳಕತ್ತೆ ಅಂದ್ರೆ ಕಾಲೆಲ್ಲ ನನ್ನ ಕಡೆ ಚಾಸ್ತೀರಿ ನೀವು, ಹಂಗೆ ಗೊತ್ತೈತಿ. ಮಣ್ಣು ನೋಡಿನಿ ನಾನು, ಹೌದಿಲ್ಲ? ಕಾಲೆಲ್ಲ ನನ್ನ ಕಡೆ ಚಾಚಿರ್ತೀರಿ. ಹಂಗೆ ಕುಂತು ಬ್ಯಾಸರಾಗಿತ್ತಿದ್ದಕ್ಕೆ ಮಕ್ಕೊಂದಾಗ 2ನೇ ಹೆಂಡತಿ ಕರಂದಂತ, ಏಯ್ ಬಾ ಇಲ್ಲೇ ಕುಂತು ಬ್ಯಾಸರಾಗೈತಿ, ಒಂದೆಟ್ಟು ಕಾಲು ಒತ್ತು ಬಾ ಅಂದಂತ. ಅಯ್ಯ ನನ್ನ ಗಂಡನ ಕಾಲು ಆಟ ಒತ್ತಾಕಿ ಅನ್ಲಂತ ಆಕಿ, ಅಂದ್ರೆ ಎಡಗಾಲ ಆಟ. ಅವಾಗ ಎಡಗಾಲ ಆಟ ಒತ್ತಾಕತ್ಲೀಕಿ, ಎಡಗಾಲು ಎಡಗೈ ಒತ್ತಾಕತ್. ಒತ್ತು ಮುಂದಾಗ ಏನಾಯ್ತು ಅಂದ್ರೆ ಒಂದು ಸೊಳ್ಳಿ ಬಂದು ಕಡಿತಾವು. ಎಲ್ಲಿ ಎಡಗಾಲಿಗೆ ಕಡಿತು. ಇವ ಎದ್ದು ಹೀಗೆ ತುರಿಸ್ಕೋಬೇಕಿಲ್ಲ, ಅಲ್ಲೇ ಮಕ್ಕೊಂದಲ್ಲಿ ಕಾಲಿಲೆ ಬಲಗಾಲ ಮ್ಯಾಗಿಟ್ಟು ಹಿಂಗೆ ಮಾಡಿಬಿಟ್ಟಿವ. ಅವಾಗ ಆಕೆಂದು, ಅಯ್ಯ ಆಕೆನ ಗಂಡನ ಕಾಲು ನನ್ನ ಗಂಡನ ಕಾಲಿನ ಮ್ಯಾಗ ಬಿದ್ದೈತಿ ಅಂದ ಮ್ಯಾಗ ಆಕೆನ ಗಂಡನ ಕಾಲು ಬಿಡಬಾರ್ದು ಅಂತೇಳಿ ಒಳಗೆ ಹೋಗಿ ಒಣಕಿ ತೊಗೊಂಡು ಬಂದ್ಲಂತ ಆಕೆ. ಒಳಗೆ ಹೋಗಿ ಒಣಕಿ ತೊಗೊಂಡು ಬಂದು ಹೇಳ್ತೀನಿ, ಅಯ್ಯ ಅದು ನಂದ ಕಾಲು, ನಿನ್ನ ಗಂಡನ ಕಾಲು. ಅಯ್ಯ ಅದು ಆಕೆನ ಗಂಡನ ಕಾಲು, ಇದು ನನ್ನ ಗಂಡನ ಕಾಲು, ಎಡಗಾಲು ಅಲ್ಲಂತ ಆಕಿ. ಇಲ್ಲ ಇದು ನನ್ನ ಕಾಲು ಅಂದ. ಇಲ್ಲ ಅದು ಆಕೆನ ಗಂಡನ ಕಾಲು ಅಂದು ಹೊಡೆದ್ಲು ಹೆಣ್ಮಗಳು. ಈ ದಮ್ಮ ಆತು ಕಾಲದು, ಎಷ್ಟು ದಮ್ಮ ಆತು. ದಮ್ಮ ಆಗಿ ಸುಸ್ತಾಗಿ ಮಕ್ಕೊಂದ ಬಿಡ್ತೀವಿ. ಈಕಿ ತೇರಿಗೆ ಉತ್ತತ್ತಿ ಒಗದಾಕಿನ ಬಂದ್ಲೀಕಿ, ಯಾಕ್ರಿ ಆರಾಮದಿರಿ ಅನ್ರಿ ಅಂತ ಕೇಳಿದ್ಲು. ಅವಾಗ ಎಲ್ಲಿ ಆರಾಮ ತರ್ತೀಯ, ನಿಮ್ಮ ತಂಗಿ ಬಲಗಾಲಿಗೆ ಒಣಕಿ ತೊಗೊಂಡು ಹೊಡೆದಾಳ, ಈ ದಮ್ಮ ಆಗೈತೆ ನೋಡು ಅಂದವ. ನಾ ಇಲ್ಲಾರ್ದಾಗ ನನ್ನ ಗಂಡನ ಕಾಲಿಗೆ ಹೊಡೆದಾಳ ಅಂದ್ರೆ ಆಕಿನ ಗಂಡನ ಕಾಲನ್ನು ನಾ ಯಾಕೆ ಬಿಡಲಿ ಅಂದ್ಲ ಆಕೆ. ಆಕಿನ ಗಂಡನ ಕಾಲು ನಾ ಯಾಕೆ ಬಿಡಲಿ ಅಂದಾಕಿನ. ಆಕೇನು ಮಾಡಿದ್ಲು, ಇಂಥ ದೊಡ್ಡ ಕಲ್ಲು ತಂದಾಳ. ದೊಡ್ಡ ಕಲ್ಲು ತಂದು ಇದು ನಂದ ಕಾಲು ಅಂದವ. ಇಲ್ಲ ಇದು ಆಕಿನ ಗಂಡನ ಕಾಲು ಅಂದಾಕಿನ ಕಾಲ ಮ್ಯಾಗ ಹೇರೇ ಬಿಟ್ಲ ಆಕೆ. ಸತ್ತ ಹೋತದು. ಹಂಗ ಶಿವಸಾಂಬ ಜೈ ನಮಃ, ಪಾರ್ವತೇಶ್ವ ಹರ ಹರ ಮಹಾದೇವ. ಕರಿಬಸವೇಶ್ವರ ಮಹಾರಾಜ್ ಕೀ ಜೈ, ಚನ್ನಬಸವೇಶ್ವರ ಮಹಾರಾಜ್ ಕೀ ಜೈ. ಹೀಗ ಆ ತಾವರಿಗೇರಿಯ ದೊಡ್ಡನಗೌಡ ಬಂದು ಆಶೀರ್ವಾದವನ್ನು ಮಾಡಿದ್ದರ ಫಲವಾಗಿ ಆ 4 ಜನ ಹೆಂಡತಿಯರಿಗೆ ಗಂಡು ಮಕ್ಕಳಾದವು. ಹೀಗ ಅನೇಕ ತಾತನವರು ಲೀಲೆಯನ್ನು ಮಾಡುತ್ತಾ ಈ ನಿಡಸೇಶಿಯ ಗ್ರಾಮದೊಳಗಿರುವಂಥ ಸಂದರ್ಭದೊಳಗೆ ಮುಂದೇನಾಗತ್ತೆ ಅನ್ನುವಂಥದ್ದನ್ನು ಹೇಳೋದಕ್ಕಿಂತ ಪೂರ್ವದೊಳಗೆ ಈಗ ಮುಂದಿನ ಕಾರ್ಯಕ್ರಮ ಈ ಲೀಲಾವು ಭಕ್ತಿಯ ಬೇಡಿಕೆ ಅಂದ್ರೆ ತಾತನವರು ಬಳಕೆ ಮಾಡಿರು ಲೀಲಾವದವನ್ರಿ. ಹಾಂ, ಈಗ ತಾತನವರು ಬಳಕೆ ಮಾಡಿರುವಂತಹ ವಸ್ತುಗಳು ಅವು ಅಂಗಡಿಯೊಳಗೆ ಸಿಗುತ್ತಾವೆ.